ಮೋದಿ ಪ್ರಮಾಣ ವಚನಕ್ಕೂ ಮುನ್ನವೇ ಈಗ ಖಾತೆ ಹಂಚಿಕೆ ಕಗ್ಗಟ್ಟು ಶುರುವಾಗಿದೆ. ಬಿಜೆಪಿ ಎದುರು ಮೈತ್ರಿ ನಾಯಕರು ಸಿಕ್ಕಾಪಟ್ಟೆ ಡಿಮಾಂಡ್ಗಳನ್ನ ಇಡ್ತಿದ್ದಾರೆ. ಸಹಜ, ಮೈತ್ರಿ ನಾಯಕರ ಮೇಲೆ ಬಿಜೆಪಿ ನಾಯಕರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಎನ್ಡಿಎ ಮಿತ್ರರ ಎದುರು 4-1 ಸೂತ್ರ ಮುಂದಿಟ್ಟಿದೆ ಕೇಸರಿ ಪಡೆ. ಪಿಯೂಷ್ ಗೋಯಲ್ಗೆ ನಾಯ್ಡು ಜೊತೆ ಮಾತಾಡೋ ಜವಾಬ್ದಾರಿ ಕೊಟ್ಟಿದ್ದಾರೆ. ಅಶ್ವಿನ್ ವೈಷ್ಣವ್ಗೆ ನಿತೀಶ್ ಜೊತೆಗೆ ಮಾತಾಡೋ ಜವಾಬ್ದಾರಿ ಕೊಟ್ಟಿದ್ದಾರೆ. ಪ್ರಮುಖ ಖಾತೆಗಳ ಬೇಡಿಕೆ ಬೆನ್ನಲ್ಲೇ ಮತ್ತೊಂದು ತಲೆನೋವು ಶುರುವಾಗಿದೆ. ಮೋದಿ ಸರ್ಕಾರದ ಪ್ರಮುಖ ಯೋಜನೆಗಳಿಗೂ ಈಗ ತಕರಾರು ಶುರುವಾಗುವ ಸಾಧ್ಯತೆ ಇದೆ. ಅಗ್ನಿಪಥ್ ಯೋಜನೆ ಪರಾಮರ್ಶೆ ಅಗತ್ಯ ಅಂತ ಜೆಡಿಯು ಹೇಳ್ತಾ ಇದೆ. ಏಕರೂಪ ನಾಗರಿಕ ಸಂಹಿತೆ, ಒಂದು ದೇಶ ಒಂದು ಚುನಾವಣೆಗೆ ಬೆಂಬಲ ಸಿಗುತ್ತಾ? ಅಗ್ನಿಪಥ್ ಯೋಜನೆಯಿಂದ ಬಿಹಾರ, ಉತ್ತರ ಪ್ರದೇಶದಲ್ಲಿ ಎನ್ಡಿಎಗೆ ನಷ್ಟ ಆಗಿದೆ. ಸರ್ಕಾರ ರಚನೆಗೂ ಮುನ್ನಾನೇ ಮೋದಿಗೆ ದೊಡ್ಡ ಸವಾಲುಗಳು ಈಗ ಎದುರಾಗ್ತಾ ಇವೆ. ಪ್ರಶಾಂತ್, ಸಹಜ, ಒಂದು ಕೊಯಲೇಷನ್ ಗವರ್ಮೆಂಟ್ ಬಂದಾಗ ಎಲ್ಲವೂ ಸುಸೂತ್ರವಾಗಿ ಸಾಗೋದಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ತಮ್ಮ ಡಿಮಾಂಡ್ ಏನಿದೆ ಅದನ್ನ ಪಡ್ಕೊಳ್ಳೇಬೇಕು ಅಂತ ಎಲ್ಲ ಪಕ್ಷಗಳು ನಿರೀಕ್ಷೆ ಮಾಡುತ್ತವೆ. ನಿಶ್ಚಿತವಾಗಿ ನೋಡಿ, ಇವತ್ತು ಎನ್ಡಿಎ ಸಂಸದೀಯ ಪಕ್ಷದ ಸಭೆ ಇದೆ. ಅದಕ್ಕೂ ಮುಂಚೆ ಹಾರ್ಡ್ ಬಾರ್ಗೇನಿಂಗ್ಗಳು TDP, ನಿತೀಶ್ ಕುಮಾರ್, ಏಕನಾಥ್ ಶಿಂದೆ ಇವರು ಕೂಡ ಆ ರೀತಿಯ ಬಾರ್ಗೇನ್ಗಳನ್ನು ಮಾಡ್ತಾ ಇದ್ದಾರೆ. ಆಮೇಲೆ ಪ್ರಾದೇಶಿಕ ಪಕ್ಷಗಳಿಗೆ ಬಹಳ 10 ವರ್ಷಗಳ ನಂತರ ಕೇಂದ್ರದಲ್ಲಿ ಒಂದು ಮಹತ್ವ ಬಂದಿದೆ. ಹೀಗಾಗಿ ಒಂದು ನೋಡಿ, ಈಗ TDP ಹಣಕಾಸು, ರೈಲ್ವೆ ಅಂತಕ್ಕಂಥದ್ದು ಹೇಳಲಾಗ್ತಾ ಇದೆ. ಹಣಕಾಸು ಇಲಾಖೆಯನ್ನು ಯಾವ ಸರ್ಕಾರವೂ ಕೂಡ ಪ್ರಾದೇಶಿಕ ಪಕ್ಷಗಳಿಗೆ ಕೊಡಲ್ಲ. ವೆನ್ ನ್ಯಾಷನಲ್ ಪಾರ್ಟಿ ಇಸ್ ಗೆಟಿಂಗ್ 240 ಸೀಟ್ಸ್, ಬಿಕಾಸ್ ಎಕನಾಮಿ ಆಫ್ ದಿ ಕಂಟ್ರಿ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನಿಮ್ಮ ನೀವು ಆರ್ಥಿಕ ನೀತಿ ಯಾವ ಕಡೆ ಹೋಗುತ್ತೆ ಅಂತಕ್ಕಂಥದ್ದು ಕೂಡ ಭಾಳ ಮುಖ್ಯ ಇರುತ್ತೆ. ನನಗನ್ಸುತ್ತೆ ಆ ಇಲಾಖೆಯನ್ನು ಕೊಡಲಿಕ್ಕೆ ಯಾವ ರಾಷ್ಟ್ರೀಯ ಪಕ್ಷವು ಒಪ್ಪಲ್ಲ. ರೈಲ್ವೆ TDP ಕೇಳ್ತಾ ಇದೆ, ಅಂದರೆ BJP ಹೇಳ್ತಾ ಇದೆ ನಿಮಗೆ ಸಿವಿಲ್ ಏವಿಯೇಷನ್ ಕೊಡ್ತೀವಿ. ಯಾಕೆಂದರೆ ರೈಲ್ವೆ, ಸಿವಿಲ್ ಏವಿಯೇಷನ್, ಭೂ ಸಾರಿಗೆ ಮತ್ತು ಬಂದರು 4 ಕೀ ಇನ್ಫ್ರಾಸ್ಟ್ರಕ್ಚರ್ ಇಲಾಖೆಗಳು. ಈಗ ಮೋದಿ ಕಡಿಮೆ ಸೀಟ್ ಪಡೆದಿದ್ದಾರೆ ಅಂತ ತಕ್ಷಣ ಈ 4 ಇಲಾಖೆಗಳಲ್ಲಿ ಕೆಲಸ ನಡೆದಿಲ್ಲ ಅಂತಕ್ಕಂಥದ್ದಲ್ಲ. ಎಲ್ಲರೂ ಒಪ್ಪುವ ಮಾತೇನೆಂದರೆ ಇನ್ಫ್ರಾಸ್ಟ್ರಕ್ಚರ್ ವಿಷಯದಲ್ಲಿ 10 ವರ್ಷದಲ್ಲಿ ಮೋದಿ ಬಂದ ಮೇಲೆ ಅಜಗಜಾಂತರ ವ್ಯತ್ಯಾಸ ಆಗಿದೆ. ನಾವು ರಸ್ತೆ ಮೇಲೆ ಕಾರ್ ತೆಗೆದುಕೊಂಡು ಹೋದಾಗಲೇ ಕಾಣುತ್ತೆ, ನೀವು ವಿಮಾನಗಳಲ್ಲಿ ಓಡಾಡುವಾಗ ಗೊತ್ತಾಗುತ್ತೆ ಎಷ್ಟು ವಿಮಾನ ನಿಲ್ದಾಣಗಳಾಗಿವೆ ಅಂತಕ್ಕಂಥದ್ದು. ರೈಲ್ವೆಯಲ್ಲೂ ಸಾಕಷ್ಟು ಬದಲಾವಣೆಗಳಾಗಿವೆ. ಹೀಗಿರುವಾಗ ನರೇಂದ್ರ ಮೋದಿ ಕೀ ಇನ್ಫ್ರಾಸ್ಟ್ರಕ್ಚರ್ದಲ್ಲಿ ಎಷ್ಟು ಇಲಾಖೆಗಳನ್ನು ಕನ್ಸಿಡ್ ಮಾಡಲಿಕ್ಕೆ ಒಪ್ತಾರೆ ಅಂತಕ್ಕಂಥದ್ದು ಕೂಡ ಒಂದು ಮಹತ್ವಪೂರ್ಣವಾಗಿರ್ತಕ್ಕಂಥ ಪ್ರಶ್ನೆ. ಸ್ಪೀಕರ್ ಸ್ಥಾನ, ಇವತ್ತಿನ ಸ್ಥಿತಿಯಲ್ಲಿ ಸ್ಪೀಕರ್ ಸ್ಥಾನವನ್ನು ರಾಷ್ಟ್ರೀಯ ಪಕ್ಷ ಬಿಟ್ಟು ಇನ್ನೊಂದು ಪ್ರಾದೇಶಿಕ ಪಕ್ಷದ ಕೈಯಲ್ಲಿ ಕೊಡ್ತಾರಾ? ಯಾಕಂದರೆ ಸಮ್ಮಿಶ್ರ ಸರ್ಕಾರ ಇದ್ದಾಗ ಏನೂ ನಡೀಬೋದು. ಆಗ ನಿಮಗೆ ಸ್ಪೀಕರ್ ಸ್ಥಾನ ಬಹಳ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್. ಆ ಕಾರಣದಿಂದ ಕೊಡಲಿಕ್ಕೆ ಒಪ್ತಾರ ಅಂತಕ್ಕಂಥದ್ದು ಪ್ರಶ್ನೆಗಳಿವೆ. ಆದರೆ ಬಾರ್ಗೇನ್ ಹೇಗೆ ನಡೆಯುತ್ತೆ, ತೆರೆಯ ಹಿಂದೆ ಏನೇನು ಬಾರ್ಗೇನ್ ನಡೀತಾ ಇದೆ ಅನ್ನೋದು ಮುಖ್ಯ. ನಿತೀಶ್ ಕುಮಾರ್ ನನಗನ್ಸುತ್ತೆ ನೋಡಿ, ಖಾತೆ ರೈಲ್ವೆ ಕೇಳ್ಬೋದು, ಆದರೆ ಯಾರದನ್ನು ನಿಭಾಯಿಸೋರು ಅಂತಕ್ಕಂಥದ್ದು ಕೂಡ ಪ್ರಶ್ನೆ ಇದೆ. ಈಗ ಲಲನ್ ಸಿಂಗ್ ಇದ್ದಾರೆ, ಸಂಜಯ್ ಝಾ ಇದ್ದಾರೆ, ಆದರೆ ಅವರನ್ನು ಅಷ್ಟು ದೊಡ್ಡ ಖಾತೆಯಲ್ಲಿ ಕೂರಿಸಿ ನಿತೀಶ್ ಕುಮಾರ್ ಅವರನ್ನು ಪ್ರಭಾವಶಾಲಿಯಾಗಿ ಬೆಳಿಲಿಕ್ಕೆ ಬಿಡ್ತಾರಾ? ಚಂದ್ರಬಾಬು ನಾಯ್ಡು ಕೂಡ ಯಾರನ್ನು ಬಿಡ್ತಾರೆ? ಇದು ಪ್ರಶ್ನೆ ಇದೆ. ಇದು ತುಂಬ ಸುಲಭ ಇಲ್ಲ. ಯಾಕಂದರೆ ದೊಡ್ಡ ದೊಡ್ಡ ಖಾತೆಯನ್ನು ನಿಭಾಯಿಸಿದವರು ಇಡೀ ದೇಶದಲ್ಲಿ ಅವರು ಎದ್ದು ಕಾಣ್ತಾರೆ. ಆಗ ಪ್ರಾದೇಶಿಕ ಪಕ್ಷಗಳಿಗೆ ಆತಂಕ ಇರುತ್ತೆ, ತವರು ರಾಜ್ಯದಲ್ಲಿ ಎಲ್ಲಿ ಸಮಸ್ಯೆ ಮಾಡಿಬಿಡ್ತಾರೋ ಅಂತ. ಹೀಗಾಗಿ ಅದೊಂದು ಪ್ರಶ್ನೆ. ಆದರೆ ನಿತೀಶ್ ಕುಮಾರ್ 2 ವಿಷಯಗಳ ಬಗ್ಗೆ ಪಟ್ಟು ಹಿಡಿಬೋದು ಅಂತ ಅನ್ಸುತ್ತೆ. ಒಂದು ಅಗ್ನಿವೀರ್. ಬಟ್ ಅಗ್ನಿವೀರ್ ಈಗ ನೀವು ಇಷ್ಟು ಮುಂದೆ ಹೋದ್ಮೇಲೆ ತಕ್ಷಣಕ್ಕೆ ನಾಳೆ ಬೆಳಗ್ಗೆ ಎದ್ದು ಪ್ರಧಾನಮಂತ್ರಿಗಳು ಅಗ್ನಿವೀರನ್ನು ಮುಗಿಸ್ತಾ ಇದ್ದೀವಿ ಅಂತ ಹೇಳೋಕ್ಕಾಗಲ್ಲ ಅಲ್ವಾ? ಹಂತವಾಗಿ ಫೇಸ್ ಔಟ್ ಮಾಡಬೇಕಾಗತ್ತೆ. ಅದಕ್ಕೆ ನರೇಂದ್ರ ಮೋದಿ ಒಪ್ತಾರ ಗೊತ್ತಿಲ್ಲ. ಅಂದರೆ ಏನು ನಿತೀಶ್ ಕುಮಾರ್ ಕಡೆಯಿಂದ ಈಗ KC ತ್ಯಾಗಿ ಅದನ್ನು ಹೇಳ್ತಾ ಇದ್ದಾರೆ, ಅಗ್ನಿವೀರಿಂದ ಭಾಳಷ್ಟು ಹಿನ್ನಡೆ ಆಗಿದೆ. ಬಿಹಾರದಲ್ಲಿ ಅದರ ಬಗ್ಗೆ ಭಾಳ ದೊಡ್ಡ ಹೋರಾಟ ಕೂಡ ನಡೀತು. ಆದರೆ ತಕ್ಷಣಕ್ಕೆ ಫೇಸ್ ಔಟ್ ಮಾಡೋದು ಕಷ್ಟ. ಜಾತಿ ಗಣತಿ ಇನ್ನೊಂದು ವಿಷಯ. ಯಾಕಂದ್ರೆ ನಿತೀಶ್ ಕುಮಾರ್ ಬಿಹಾರದಲ್ಲಿ ಜಾತಿ ಗಣತಿಯನ್ನು ಒಂದು ತರಾತುರಿಯಲ್ಲಿ ಮಾಡಿಸಿದ್ರು. ಬಟ್ ಅಂತಿಮವಾಗಿ ಜಾತಿ ಗಣತಿ ನಡಿಬೇಕಾದ್ರೆ ಅದು ಈ ಜನಗಣತಿ ನಡೀತಲ್ಲ, ಅದ್ರ ಜೊತೆ ನಡೆದ್ರೆ ಜಾತಿ ಗಣತಿ ಒಂದು ಕ್ಲಾರಿಟಿ, ಒಂದು ಪಿಕ್ಚರ್ ಬರುತ್ತೆ. ಅದಕ್ಕೆ BJP ಒಪ್ಪುತ್ತಾ? BJP ಭಾಳ ವಿರೋಧ ಜಾತಿ ಗಣತಿಗಿದೆ ಅಂತಿಲ್ಲ, ಬಟ್ ಜಾತಿ ಗಣತಿಯನ್ನು BJP ಎಂದೂ ಕೂಡ ಬೆಂಬಲಿಸಿಲ್ಲ. ಕಾಂಗ್ರೆಸ್ ಅದನ್ನು ಗಟ್ಟಿಯಾಗಿ ಹೇಳ್ತಾ ಇದೆ. ಹೀಗಾಗಿ ನಿತೀಶ್ ಕುಮಾರ್ 2 ಯೋಜನೆಗಳ ಬಗ್ಗೆ ಮತ್ತು TDP
ಏನೇನು ಕೇಳುತ್ತೆ, ಎರಡೂ ರಾಜ್ಯಗಳು ವಿಶೇಷ ಸ್ಥಾನಮಾನವನ್ನು ಕೇಳಬಹುದು. ಆಗ ಅದು ಬೇರೆ ರಾಜ್ಯಗಳ ಮೇಲೆ ಏನು ಪರಿಣಾಮವನ್ನು ಬೀರುತ್ತೆ. ಒಂದು ಹೊಸ ಸಂಕ್ರಮಣ ಸ್ಥಿತಿ, ಇದಕ್ಕೆ ಸಂಕ್ರಮಣದ ಸ್ಥಿತಿ ಅನ್ನೋದು. ಸಂಕ್ರಮಣ ಅಂದರೆ ಏನು? ದಿಕ್ಕು ಬದಲಾವಣೆ, ಅದೇ ಸಂಕ್ರಮಣ. ಈ ರಾಷ್ಟ್ರೀಯ ರಾಜಕಾರಣದ ದಿಕ್ಕು ಬದಲಾಗ್ತಾ ಇದೆ, ತನ್ನ ಪಥವನ್ನು ಬದಲಿಸ್ತಾ ಇದೆ ರಾಷ್ಟ್ರೀಯ ರಾಜಕಾರಣ. ಆ ಸಂದರ್ಭದಲ್ಲಿ ಬಿ ಜೆ ಪಿ ಎಷ್ಟು ಈಲ್ಡ್ ಆಗುತ್ತೆ, ಎಷ್ಟು ಈಲ್ಡ್ ಆಗಲ್ಲ, ಭಾಳ ದೊಡ್ಡ ಸಮಸ್ಯೆಗಳು ಇವೆ ಅಂತ ನನಗೆ ಅನಿಸಲ್ಲ. ಎರಡು ಪಕ್ಷಗಳಿವೆ, ವಿಶೇಷ ಸ್ಥಾನಮಾನ ಇದನ್ನೆಲ್ಲವೂ ಕನ್ಸಿಡರ್ ಮಾಡಬಹುದೇನೋ ರಾಷ್ಟ್ರೀಯ ಪಕ್ಷ. ಆದರೆ ಹಣಕಾಸು ಇಲಾಖೆಯನ್ನು ಈಗ ಅದು ಕೇಳಿದಾರೋ ಇಲ್ಲೋ ಅದು ಭಾಳ ಸ್ಪಷ್ಟತೆ ಇಲ್ಲ. ಯಾಕಂದರೆ ಹಣಕಾಸು ಇಲಾಖೆಯನ್ನು ಯಾರೂ ಬಿಟ್ಕೊಡಲ್ಲ. ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳೇ ಎಲ್ಲರೂ ಹಣಕಾಸು ಇಲಾಖೆಯನ್ನು ಇಟ್ಕೊಳ್ತಾರೆ. ಆಗಿರುವಾಗ ಒಂದು ರಾಷ್ಟ್ರೀಯ ಪಕ್ಷ ಹಣಕಾಸು ಇಲಾಖೆಯನ್ನು ಹೇಗೆ ಬಿಟ್ಕೊಡುತ್ತೆ? ಬಿಕಾಸ್ ಎಕನಾಮಿ ಈಸ್ ವೆರಿ ಇಂಪಾರ್ಟೆಂಟ್. ಶೇರ್ ಮಾರುಕಟ್ಟೆಯ ಸ್ಥಿತ್ಯಂತರ ನೋಡಿದರೆ ಗೊತ್ತಾಗುತ್ತೆ. ಮಾರ್ಕೆಟ್ ಎಕಾನಮಿ ಈಸ್ ವೆರಿ ಮಚ್ ಡಿಪೆಂಡೆಂಟ್ ಆನ್ ದ ಗೌರ್ಮೆಂಟ್ ಆ್ಯಂಡ್ ದ ಸ್ಟೆಬಿಲಿಟಿ ಕಂಟಿನ್ಯೂಟಿ ಆಫ್ ದ ಪಾಲಿಸೀಸ್. ಹಾಗಿರುವಾಗ ಅದನ್ನು ಬಿಟ್ಕೊಡ್ತಾರೆ ಅಂತ ಅನಿಸಲ್ಲ. ಬಟ್ ಬಾರ್ಗೇನಿಂಗ್ ಹೇಗೆ ನಡೆಯುತ್ತೆ? ಇನ್ನೂ ಸಣ್ಣ ಸಣ್ಣ ಪಕ್ಷಗಳಿವೆ. ಕುಮಾರಸ್ವಾಮಿ, ಚಿರಾಗ್ ಪಾಸ್ವಾನ್, ಏಕನಾಥ್ ಶಿಂದೆ, ಜಿತೇಂದ್ರ ರಾಮ್ ಮಾಂಝಿ. ಇಷ್ಟು ದಿನ ಹೊರಗಡೆ ಬಂದು ಯಾರೋ ಒಂದು ಹೇಳಿಕೆ ಕೊಟ್ಟರು ಭಾಳ ಅದು ವ್ಯತ್ಯಾಸ ಆಗ್ತಿರಲಿಲ್ಲ. ಈಗ ಒಬ್ಬನು ಹೇಳಿಕೆ ಕೊಟ್ಟರು ಅದರ ಮೇಲೆ ಒಂದು ದಿನ ಎರಡು ದಿನ ಚರ್ಚೆ ಆಗುತ್ತೆ. ಎಸ್, ನೋಡೋಣ ಏನೇನಾಗುತ್ತೆ ಅಂತ. ಬಾರ್ಗೇನಿಂಗ್ ಎಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಒಂದು ಚಿಕ್ಕ ಬ್ರೇಕ್ ನಂತರ ಮಾತಾಡ್ಸುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.